ಸರ್ಜಾ ಕುಟುಂಬದ ಮುದ್ದು ಸೊಸೆ ನಟಿ ಮೇಘನಾ ರಾಜ್. ಸುಂದರ್ ರಾಜ್ ಮತ್ತು ಪ್ರಮೀಳಾ ಜೋಶಿ ಅವರ ಏಕೈಕ ಮಗಳು. ಚಿರಂಜೀವಿ ಸರ್ಜಾ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ರು. ಮೇಘನಾ ಕ್ರಿಶ್ಚಿಯನ್ ಆದರೆ ಚಿರಂಜೀವಿ ಹಿಂದೂ. ಇದು ಎಲ್ಲಿಯೂ ಪ್ರಾಬ್ಲಮ್ ಆಗಲಿಲ್ಲ. ಮದುವೆಯಾಗಿ 3 ವರ್ಷ ಅಷ್ಟೇ ಚಿರಂಜೀವಿ ಹಠಾತ್ತನೆ ಹೋಗಿಬಿಟ್ರು. ಚಿರಂಜೀವಿ ಸರ್ಜಾ ಅವರೀಗ ಇಲ್ಲ. ಅವರ ಪುಟ್ಟ ದಾಂಪತ್ಯಕ್ಕೆ ರಾಯನ್ ಎಂಬ ಮಗ ಹುಟ್ಟಿದ್ದಾನೆ. ರಾಯನ್ ಇನ್ನು ಮೇಘನಾ ಗರ್ಭದಲ್ಲಿರುವಾಗಲೇ ಚಿರಂಜೀವಿ ಸರ್ಜಾ ಸಾವನ್ನಪ್ಪಿದ್ದ ದುರಂತವನ್ನ ಕನ್ನಡಿಗರು ಕಣ್ಣಾರೆ ಕಂಡಿದ್ದಾರೆ. ಮೇಘನಾ ರಾಜ್ ಅವರಿಗೆ ಈಗಿನ್ನು 34 ವರ್ಷ. ಎಷ್ಟೋ ಹೆಣ್ಣು ಮಕ್ಕಳು ಇನ್ನೂ ಮದುವೆಯಾಗದೆ ಕುಳಿತಿರೋ ವಯಸ್ಸು. ಅಂಥದ್ದರಲ್ಲಿ ಮದುವೆಯಾಗಿ 3 ವರ್ಷವಷ್ಟೇ ಸಂಸಾರ ಜೀವನ ನಡೆಸಿರೋ ಮೇಘನಾ ರಾಜ್ ತಮ್ಮ ಉಳಿದಿರುವ ಸುದೀರ್ಘ ಬದುಕನ್ನು ಒಬ್ಬಂಟಿಯಾಗಿಯೇ ಕಳಿಬೇಕಾ? ಆ ವಿಷಯ ಬಿಡಿ. ಅವರಿಗೆ ಮತ್ತೊಂದು ಮದುವೆ ಮಾಡಿಸುವ ಅಭಿಮಾನಿಗಳ ಅತ್ಯುತ್ಸಾಹ ಇದೆಯಲ್ಲ, ಅದು ಹೊಸದೇನಲ್ಲ. ಮೇಘನಾ ಮತ್ತೊಂದು ಮದುವೆ ಆಗ್ತಿದ್ದಾರಂತೆ ಎಂಬ ಸುದ್ದಿನೂ ಹೊಸದಲ್ಲ. ಮೇಘನಾ ಅವರ ಪುನರ್ವಿವಾಹ ಆಗಾಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡುತ್ತೆ. ಸ್ವಲ್ಪ ದಿನಗಳ ಬಳಿಕ ತಣ್ಣಗಾಗತ್ತೆ. ಮತ್ತೊಮ್ಮೆ ಯಾವಾಗಲೂ ದುತ್ತಂತ ಸುದ್ದಿ ಆಗುತ್ತೆ. ಇತ್ತೀಚೆಗೆ ಮೇಘನಾ ರಾಜ್ ಅವರು ವಿಜಯ್ ರಾಘವೇಂದ್ರ ಜೊತೆ 2ನೇ ಮದುವೆಗೆ ಸಿದ್ಧರಾಗಿದ್ದಾರೆ ಎಂಬ ಸುದ್ದಿ ಭರ್ಜರಿಯಾಗಿ ಓಡಾಡಿತ್ತು. ವಿಜಯ್ ರಾಘವೇಂದ್ರ ಅವರು ಕೂಡ ಪತ್ನಿ ಸ್ಪಂದನಾ ಅವರನ್ನು ಕಳ್ಕೊಂಡಿದ್ದಾರೆ. ಮೇಘನಾ ರಾಜ್ ಅವರು ಪತಿಯನ್ನ ಕಳ್ಕೊಂಡಿದ್ದಾರೆ. ಇವರಿಬ್ಬರೂ ಮದುವೆಯಾದರೆ ಹೇಗಿರುತ್ತೆ ಅಂತ ಯಾವನೋ ಎಲ್ಲೋ ಹೇಳ್ದ. ಇನ್ನೊಬ್ಬ ಕನಸನ್ನೇ ಕಂಡ. ಮತ್ತೊಬ್ಬ ಮೇಘನಾ ಮತ್ತು ವಿಜಯ್ ರಾಘವೇಂದ್ರ ಇಬ್ಬರನ್ನು ಓಕೆನೂ ಮಾಡಿಸ್ಬಿಟ್ಟ. ಇನ್ನೂ ಒಬ್ಬ ಮದುವೆಗೆ ಕುಟುಂಬಸ್ಥರನ್ನೆಲ್ಲ ಒಪ್ಪಿಸಿದ್ದ. ದಿನ ಮುಹೂರ್ತ ಮಾತ್ರ ನಿಗದಿಯಾಗಬೇಕಿತ್ತಷ್ಟೆ. ಇಂತಹ ಸುದ್ದಿಗಳಿಗೆಲ್ಲ ಮೇಘನಾ ರಾಜ್ ಉತ್ತರ ಕೊಟ್ಟಿದ್ದಾರೆ. ಇಂತಹ ಸುದ್ದಿಗಳನ್ನು ನೋಡಿದಾಗಲೆಲ್ಲ ಮನರಂಜನೆ ಸಿಗುತ್ತದೆ ಅಷ್ಟೇ. ಜನ ಹೀಗೂ ಮಾತಾಡ್ತಾರ ಅನ್ನೋದನ್ನು ನೋಡಿ ಎಂಜಾಯ್ ಮಾಡ್ತೇನೆ. ಆದರೆ ಏನು ಮಾಡೋಕ್ಕಾಗಲ್ಲ. ನಾವು ಅದನ್ನು ಸ್ವೀಕರಿಸಬೇಕು ಅಷ್ಟೇ. ನನ್ನ ವಿಚಾರದಲ್ಲಿ ಅಷ್ಟೇ ಅಲ್ಲ, ವಿಜಯ್ ರಾಘವೇಂದ್ರ ಅವರ ಬಗ್ಗೆನೂ ಹಾಗೇ ಮಾತಾಡಿದ್ದಾರೆ. ಇದರಿಂದ ನನಗೆ ಹರ್ಟ್ ಆಗಲಿ ಅಂತ ಮಾಡ್ತಿದ್ದಾರೋ ಅಥವಾ ಖುಷಿ ಆಗಲಿ ಅಂತ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಈ ಬಗ್ಗೆ ತುಂಬ ಟ್ರೋಲ್ಸ್ ಕೂಡ ಮಾಡ್ತಾರೆ. ಪರವಾಗಿಲ್ಲ, ಇದನ್ನೆಲ್ಲ ನೋಡಿ ನಾನು ಎಂಟರ್ಟೈನ್ಮೆಂಟ್ ತೆಗೆದುಕೊಳ್ತಿದ್ದೇನೆ ಅಷ್ಟೇ ಅಂದಿದ್ದಾರೆ ಮೇಘನಾ ಸರ್ಜಾ. ಹಾಗಾದರೆ ಮೇಘನಾ ರಾಜ್ ಅವರಿಗೆ 2ನೇ ಮದುವೆಯ ಆಲೋಚನೆಯೇ ಬಂದಿಲ್ವಾ ಅಂದರೆ ಮೇಘನಾ ಮುಚ್ಚುಮರೆ ಇಲ್ಲದೆ ಆ ರೀತಿಯ ಆಲೋಚನೆ ಬಂದಿದ್ದು ನಿಜ ಅಂತ ಒಪ್ಕೊಳ್ತಾರೆ. 2ನೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ಅದು ಸುಳ್ಳು. ನಾನು ಒಬ್ಬಳು ಹೆಣ್ಣು. ಒಂದು ಹೆಣ್ಣಾಗಿ ನನ್ನ ಮಗನನ್ನು ನೋಡಿದಾಗ ರಾಯನ್ ಪ್ರತಿ ದಿನಾನೂ ಅಪ್ಪನ ಬಗ್ಗೆ ಮಾತಾಡ್ತಾನೆ. ಅಪ್ಪ ಚಿರು ಅಂತ ಅವನಿಗೆ ಗೊತ್ತು. ಅಪ್ಪನ ಹಾಡುಗಳನ್ನು ನೋಡ್ತಾನೆ. ಆದರೆ ಫಿಸಿಕಲ್ ಆಗಿ ಚಿರುನ ಮಗ ರಾಯನ್ ನೋಡಿಲ್ಲ. ಆದರೆ ಅಪ್ಪ ಇದ್ದಾರೆ ಅನ್ನೋದು ಗೊತ್ತು. ಆದರೆ ರಾಯನ್ಗೆ ಫಿಸಿಕಲ್ ಆಗಿ ತಂದೆ ಫಿಗರ್ ಇದ್ದರೆ ಒಳ್ಳೆಯದು ಅಂತ ಕೆಲವೊಮ್ಮೆ ಅನಿಸುತ್ತೆ ಅಂದಿದ್ದಾರೆ ಮೇಘನಾ. ಆದರೆ ಯಾಕೆ 2ನೇ ಮದುವೆ ಬಗ್ಗೆ ಮುಂದುವರಿತಿಲ್ಲ ಅನ್ನೋದಕ್ಕೆ ಕಾರಣಗಳು ಇವೆ. ಮೇಘನಾ ಅವರ ಮಾತಿನ ಪ್ರಕಾರ ಅವರು ಹಿಂದೇಟು ಹಾಕ್ತಾ ಇರೋದಕ್ಕೆ ಕಾರಣ ಫ್ಯಾನ್ಸ್, ಅಭಿಮಾನಿಗಳು, ಸೋಷಿಯಲ್ ಮೀಡಿಯಾ ಮತ್ತು ಕುಟುಂಬ. ಇನ್ನು ತಮ್ಮ 2ನೇ ಮದುವೆ ಜವಾಬ್ದಾರಿಯನ್ನು ಚಿರುಗೇ ಕೊಟ್ಬಿಟ್ಟಿದ್ದಾರಂತೆ. ನನ್ನ ಚಿರು ಒಪ್ಪಿದ್ರೆ ಆಗಬಹುದು. ನನ್ನ ಜೀವನಕ್ಕೆ ಅದು ಒಳ್ಳೆ ಡಿಸಿಷನ್ ಅಂತ ಅನಿಸಿದರೆ ಅದು ಖಂಡಿತವಾಗಿಯೂ ಆಗುತ್ತೆ. ಅದು ಆದಾಗ ನನಗೆ ಗೊತ್ತು ಅದು ಚಿರುನೇ ಮಾಡಿಸಿದ್ದು ಅಂತ. ಅವನಿಗೆ ನಾನು ಹೀಗೆ ಇರೋದೇ ಉತ್ತಮ ಅನಿಸಿದರೆ ಬಹುಶಃ ನಾನು ಹೀಗೆ ಇರ್ತೀನಿ ಅಂದಿದ್ದಾರೆ ಮೇಘನಾ ಸರ್ಜಾ. ಮೇಘನಾ ಸರ್ಜಾ ಅವರು ಮಾನಸಿಕವಾಗಿ 2ನೇ ಮದುವೆಗೆ ಸಿದ್ಧರಾಗ್ತಿದ್ದಾರೆ, ತಪ್ಪೇನಲ್ಲ. ಆದರೆ ಮೇಘನಾ ಅವರ ಮೇಲೆ ಸುಂದರ್ ರಾಜ್, ಪ್ರಮೀಳಾ ಜೋಶಿ, ಚಿರಂಜೀವಿಯವರ ಮಾವ ಅರ್ಜುನ್ ಸರ್ಜಾ, ತಮ್ಮ ಧ್ರುವ ಸರ್ಜಾ, ಸ್ವತಃ ನಟಿಯೂ ಆಗಿರುವ ಮೇಘನಾ ಅವರ ಸ್ಟಾರ್ ಗಿರಿಗೆ ವಿಲನ್ ಆಗಿ ಕಾಡ್ತಿದೆ.